ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ರಾಜಯೋಗ ಬರಲಿದೆ. ಆದರೆ ಈ ಒಂದು ಸಣ್ಣ ತಪ್ಪನ್ನ ಮಾಡಿದ್ರೆ ಕೈಲಿದ್ದ ಹಣನೂ ಕೂಡ ಕಳ್ಕೊಬೇಕಾಗಿ ಬರುತ್ತೆ. ಜುಲೈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿನೂ ಸಿಗುತ್ತೆ, ಸಮಾಜದಲ್ಲಿ ಗೌರವ ಕೂಡ ಸಿಗ್ತಾ ಇದೆ. ಆದರೆ ಈ ಒಂದು ಮಿಸ್ಟೇಕ್ ಮಾಡಬಾರ್ದು. ಸಿಂಹರಾಶಿಯವರು ಇದೊಂದು ರಹಸ್ಯನ ಯಾರಿಗೂ ಹೇಳ್ಕೊಂಡಿಲ್ಲ ಅಂತಂದರೆ ಈ ತಿಂಗಳಲ್ಲಿ ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ನ ನೋಡ್ಬೋದು. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯಂ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ದ್ವಾದಶ ರಾಶಿಗಳ ಮೇಲೆ ಬದಲಾವಣೆಗಳಾಗ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ಶುಕ್ರ ಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ ಇದೇ ತಿಂಗಳ 5ನೇ ತಾರೀಕು. ಹಾಗೆ ಬುಧ ಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 2ನೇ ತಾರೀಕು ತನ್ನ ಪತನ ಬದಲಾಯಿಸಿ ತದನಂತರ ಮತ್ತೆ ಹಿಮ್ಮುಖ ಸಂಚಾರವಾಗಿ 7ನೇ ತಾರೀಕು ಮತ್ತೆ ಮಿಥುನ ರಾಶಿಗೆ ತೆರಳ್ತಾನೆ. ಹಾಗೆ ಸೂರ್ಯ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ 16ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿರುತ್ತೆ ಇನ್ನು ಉಳಿದ ಗ್ರಹಗಳು ಅಂತ ನೋಡೋಕೆ ಹೋದಾಗ, ರಾಹು ಗ್ರಹ ಏನು ಕುಂಭದಲ್ಲಿ ಸ್ಥಿತನಾಗಿದ್ದರೆ ಶನಿ ಗ್ರಹ ಮೀನದಲ್ಲಿ ಸ್ಥಿತನಾಗಿರ್ತಾನೆ ಮತ್ತು ತನ್ನ ವಕ್ರ ಸ್ಥಿತಿನೂ ಕೂಡ ಬದಲಾವಣೆ ಮಾಡ್ತಾನೆ. ಅಂದರೆ ಇವಾಗೇನು ನೇರ ಚಲನದಲ್ಲಿದ್ದಾನೆ ಇದೇ ತಿಂಗಳ 27ನೇ ತಾರೀಕು ವಕ್ರ ಸ್ಥಿತಿಗೆ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ ಇನ್ನು ಕುಜಗ್ರಹ ವೃಷಭ ರಾಶಿನಲ್ಲಿದ್ದು ಮಿಥುನ ರಾಶಿನಲ್ಲಿ ಸೂರ್ಯಗ್ರಹ ಮತ್ತು ಬುಧ ಗ್ರಹಗಳಿರ್ತವೆ. ಮತ್ತೆ ಸೂರ್ಯಗ್ರಹ ಮತ್ತೆ ತನ್ನ ಪತನ ಬದಲಾಯಿಸ್ತಾನೆ. ಕಟಕ ರಾಶಿನಲ್ಲಿ ಗುರು ಮತ್ತು ಸೂರ್ಯ ಗ್ರಹದ ಸಂಯೋಗ ಆಗ್ತಿದ್ರೆ ಇನ್ನು ಸಿಂಹ ರಾಶಿನಲ್ಲಿ ಕೇತು ಮತ್ತು ಶುಕ್ರರ ಸಂಯೋಗ ಆಗ್ತಾ ಇದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಇದರಿಂದ ಅನ್ನೋದನ್ನ ನೋಡೋಣ ಬನ್ನಿ. ಸಿಂಹ ರಾಶಿಯವರಿಗೆ ಜುಲೈ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಸಿಂಹ ರಾಶಿಯವರಿಗೆ ಖಂಡಿತವಾಗ್ಲೂ ಉತ್ತಮವಾದ ಸಮಯ ಏನೋ ಬಂದಿದೆ. ಆದರೆ ನಿಮ್ಮ ಕೆಲಸನ ನೀವೇ ಹಾಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಬರುತ್ತೆ. ಅದಕ್ಕಾಗಿ ನೀವು ಮಾತಿನಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತೆ ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ ಕೂಡ ಇರಬೇಕಾಗಿ ಬರುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ನಿಮಗೆ ರಾಶಿನಲ್ಲಿ ಶುಕ್ರ ಮತ್ತು ಕೇತುವಿನ ಒಂದು ಸಮಾಗಮ ಆಗ್ತಾ ಇದೆ. ಶುಕ್ರ ಬಂದು ನಿಮಗೆ 10ನೇ ಮನೆ ಅಧಿಪತಿ ಆಗ್ತಾನೆ. ಸೊ ಹಣಕಾಸಿನ ಅಭಿವೃದ್ಧಿನೂ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಕೆಲಸದಲ್ಲಿ ಅಭಿವೃದ್ಧಿನೂ ಆಗ್ತಾ ಇರುತ್ತೆ, ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಆದರೆ ಬ್ಯಾಲೆನ್ಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನು ಮಾಡ್ತೀರಾ, ಒಂದು ಕೆಲಸಕ್ಕೋಸ್ಕರ ಇನ್ನೊಂದು ಕೆಲಸ ಬಿಡೋದು, ಇನ್ನೊಂದು ಕೆಲಸಕ್ಕೋಸ್ಕರ ಇನ್ನೊಂದು ಕೆಲಸ ಬಿಡೋದು, ಅಥವಾ ಒಂದನ್ನು ನೆಗ್ಲೆಕ್ಟ್ ಮಾಡೋದು, ಇನ್ನೊಂದನ್ನು ಹೈಲೈಟ್ ಮಾಡೋದು ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಎಲ್ಲದರಲ್ಲೂ ಕೂಡ ಹೊಡೆತಗಳು ಬೀಳುತ್ತೆ. ಇದರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಆಲ್ರೆಡಿ ಗುರು ನಿಮಗೆ 12ಕ್ಕೆ ಬಂದಿದ್ದಾನೆ, ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನೀವು ಈ ಥರ ನೀವು ಬರುವಂಥ ಆದಾಯದಲ್ಲಿ ಸಮಸ್ಯೆಗಳನ್ನ ಮಾಡ್ಕೊಂಡ್ರೆ ಏನಾಗುತ್ತೆ, ಇನ್ನೊಂದಷ್ಟು ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಆದರೆ ತುಂಬ ಅದ್ಭುತವಾದ ಸಮಯ ಯಾವುದು ಗೊತ್ತಾ, ನಿಮಗೆ 11ನೇ ಮನೇಲಿ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಸೂರ್ಯಗ್ರಹ 11ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಲಾಭಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ನೀವು ಮಾಡ್ತಿರೋಂಥ ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಆಗುತ್ತೆ. ಅದೇ ಕೆಲಸ ಅಂತಲ್ಲ, ನೀವು ಯಾವುದೋ ಸಣ್ಣ ಕೆಲಸಕ್ಕೆ ಇಟ್ಟರೂ ಕೂಡ ಲಾಭ ಬರ್ತಾ ಇದೆ. ಆದರೆ ಕಷ್ಟಪಟ್ಟು ಕೆಲಸ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಬುದ್ಧಿವಂತಿಕೆಯಿಂದನೇ ನೀವು ಇದನ್ನು ನಿಭಾಯಿಸ್ಬೇಕಾಗಿ ಬರುತ್ತೆ. ಯಾಕೆ ಅಂದರೆ ಸ್ವಲ್ಪ ನಿಮಗೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ, ನಾನ್ಯಾಕೆ ಬಗ್ಬೇಕು ಅನ್ನೋಂಥ ಒಂದು ಮನಸ್ಥಿತಿ ಜಾಸ್ತಿ ಇರುತ್ತೆ. ಸ್ವಲ್ಪ ನೀವು ಕಾಂಪ್ರಮೈಸ್ ಆದ್ರಿ ಅಂತಂದರೆ ಯಾವುದೇ ತೊಂದರೆನೂ ನಿಮಗೆ ಬರೋದೇ ಇಲ್ಲ, ಲಾಭದಲ್ಲಿ ಯಾವುದೇ ನಷ್ಟನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ನಂತರ ನಿಮಗೆ 11ನೇ ಮನೆಯಿಂದ 12ನೇ ಮನೆಗೆ ಸೂರ್ಯನ ಪ್ರವೇಶ ಆಗುತ್ತೆ, ನಿಮ್ಮ ರಾಶ್ಯಾಧಿಪತಿಯ ಪ್ರವೇಶ ಆಗುತ್ತೆ. ಅದು ಯಾವಾಗ ಅಂದರೆ 16ನೇ ತಾರೀಕಿನ ನಂತರ. ಆವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗಿ ಬರುತ್ತೆ. ಯಾಕೆ ಅಂದರೆ ನಷ್ಟಗಳಾಗುವಂಥದ್ದು ಜಾಸ್ತಿ, ಇನ್ನೊಂದು ಕೆಲಸಗಳಲ್ಲಿ ವಿಳಂಬ ಆಗುವಂಥದ್ದು, ಅಥವಾ ಬರಬೇಕಾದ ಲಾಭದಲ್ಲಿ ನೀವು ಅಂದ್ಕೊಂಡಷ್ಟು ಲಾಭ ಬರದೇ ಇರುವಂಥದ್ದು, ವಿಪರೀತವಾದ ಖರ್ಚುಗಳಾಗುವಂಥದ್ದು, ಆರೋಗ್ಯ ಸಮಸ್ಯೆ ಕೂಡ ಬರಬಹುದು. ಅಂದರೆ ಯಾವ ರೀತಿಯಾದದ್ದು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿರ್ಬೋದು. ಮತ್ತು ಗುರುನೂ ಕೂಡ ನಿಮ್ಗೆ 12ರಲ್ಲಿ ಇರೋದ್ರಿಂದ ಶುಗರು, BP ಈ ರೀತಿ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಹಂಗಂದಿದ ಮಾತ್ರಿಗೆ ತುಂಬ ಎದುರ್ಕೊಳ್ಳೋದು ಬೇಡ. ಆರೋಗ್ಯ ಸಮಸ್ಯೆಗಳು ಬರೋದು ಕಾಮನ್ನು. ಅದನ್ನು ನಾವೇನು ಮಾಡಬೇಕು, ಸ್ಟಾರ್ಟಿಂಗಲ್ಲೇ ಅದನ್ನು ವೈದ್ಯರ ಸಲಹೆ ತಗೊಂಡು ಕರೆಕ್ಟಾಗಿ ಪ್ರಿಕಾಷನ್ ತಗೊಂಡ್ರೆ ಅದು ಮೇಜರ್ ಪ್ರಾಬ್ಲಮ್ ಆಗಲ್ಲ. ತಿಳ್ಕೊಂಡ್ರೆ ತಾನೇ ಗೊತ್ತಾಗುತ್ತೆ. ಇವಾಗೇನು ನಾನು ಹೇಳಿದ್ದೆ ನಿಮ್ಗೆ, ಇವಾಗ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ ಅಂತ. ಸ್ವಲ್ಪ ಚೆಸ್ಟ್ ಪೈನ್ ಬಂತು ಅಂತಂದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಮೊದಲೋಗಿ ತೋರಿಸ್ಕೊಳ್ಳಿ. ಇಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅದು ಇದು ಅಂತ ನೆಗ್ಲೆಕ್ಟ್ ಮಾಡಿಕೊಂಡು ಯಾವುದೋ ಒಂದು ಮಾತ್ರೆ ತಿನ್ಕೊಂಡು ಕಾಲ ಕಳಿಬೇಡಿ. ಏನೇ ಬಂದರೂ ಕೂಡ ಮೊದಲು ವೈದ್ಯರ ಸಲಹೆ ತಗೊಂಡು ಪ್ರಿಕಾಷನ್ ತಗೊಂಡು ಮುಂದಿನ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋಗಿ. ಯಾಕೆಂದರೆ ಇವಾಗಿನ ಪರಿಸ್ಥಿತಿ ಸಮಯ ನಿಮ್ಮದು ಆ ರೀತಿ ಇದೆ, ಅದಕ್ಕೋಸ್ಕರ. ಇನ್ನು ಅದು ಬಿಟ್ಟರೆ ಹಣಕಾಸು ನಿಮಗೆ ಅಂದರೆ ಶುಕ್ರ ನಿಮಗೆ ಲಗ್ನದಲ್ಲೇ ಕುತ್ಕೊಂಡು
ಇಟ್ಕೊಂಡಿರೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗೇ ಇರುತ್ತೆ. ಆದರೆ ಕೇತುನೂ ಕೂಡ ಲಗ್ನದಲ್ಲಿರೋದ್ರಿಂದ ಮೂಳೆಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅದು ಸ್ವಲ್ಪ ನೀವು ಕೇರ್ಫುಲ್ ಆಗಿರಿ. ಇನ್ನು ಅದು ಬಿಟ್ಟರೆ ನಿಮಗೆ ಕುಜ ಬಂದು ನಿಮಗೆ 10ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಭೂಮಿಯಿಂದ ಲಾಭಗಳು ಖಂಡಿತವಾಗ್ಲೂ ಬರುತ್ತೆ. ನೀವೇನಾದರೂ ಭೂಮಿ ತಗೊಳ್ಳೋದು, ಮಾರೋದು ಈ ಥರದ ವ್ಯವಹಾರ ಮಾಡ್ತಿದ್ರು ಕೂಡ ಲಾಭ ಬರುತ್ತೆ. ಯಾಕಂದರೆ ಗುರು ದೃಷ್ಟಿ ನಿಮ್ಮ 4ನೇ ಮನೆ ಮೇಲೂ ಬೀಳ್ತಿದ್ದಾನೆ. ಕುಜನೂ ಕೂಡ ನಿಮಗೆ 10ನೇ ಮೇಲೆ ಕೂತ್ಕೊಂಡಿದ್ದಾನೆ. ಸೊ ಹಾಗಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಚೆನ್ನಾಗಾಗುತ್ತೆ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯಾಪಾರದಲ್ಲಿ ಮತ್ತಷ್ಟು ಅಭಿವೃದ್ಧಿನ ಖಂಡಿತವಾಗ್ಲೂ ನೀವು ನೋಡಬಹುದು. ಮತ್ತು 6ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ ಉದ್ಯೋಗಸ್ಥರಿಗೆ ಬಹಳ ಬಹಳ ಉತ್ತಮವಾದ ಸಮಯ ಆಗಿರುತ್ತೆ. ಯಾವ ರೀತಿ ಅಂದರೆ ಪ್ರಮೋಷನ್ಗಳಾಗುವಂಥದ್ದು, ಅಥವಾ ಏನಾದರೂ ನೀವು ಅಂದ್ಕೊಂಡಿರುವಂಥ ಒಳ್ಳೊಳ್ಳೆ ಪ್ಲೇಸ್ಗೆ ನೀವೇ ಹೋಗಿ ಏನೋ ಅಪ್ಲಿಕೇಶನ್ಗಳು ಹಾಕಿ ಅಲ್ಲಿ ಸಕ್ಸಸ್ ಆಗುವಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ವಿನ್ ಆಗುವಂಥದ್ದು. ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ದೀರ ಅಂದರೆ ನೀವು 16ನೇ ತಾರೀಕು ಒಳಗಡೆ ಮುಗಿಸ್ಕೊಂಡ್ರೆ ಇನ್ನೂ ಒಳ್ಳೆ ಲಾಭ ನೋಡ್ಬೋದು. ಅದಾದಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ 12ಕ್ಕೆ ಸೂರ್ಯ ಬಂದುಬಿಡ್ತಾನೆ. ಸ್ವಲ್ಪ ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿ ಬರುತ್ತೆ. ಕೆಲಸಗಳನ್ನ ಫಿನಿಶ್ ನೀಟಾಗಿ ಮಾಡಿಲ್ಲ ಅಂತಂದರೆ ಕ್ವೈರೀಸ್ ಬರೋದು, ನಿಮಗೆ ಏನಾದರೂ ಮೇಲಧಿಕಾರಿಗಳಿಂದ ಲೆಟರ್ಸ್ಗಳು ಬರುವಂಥದ್ದು, ಅಥವಾ ಏನದು ಕೆಲಸದಿಂದ ತೆಗೆದಾಕುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಈ ಟೈಮಲ್ಲಿ ಇಲೀಗಲ್ ಆಗಿ ಹಣಗಳನ್ನ ತೊಗೊಳ್ಳೋದನ್ನ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಅದು ಸಿಗಾಕೊಳ್ಳೋಂಥ ಚಾನ್ಸಸ್ ಜಾಸ್ತಿ. ಜೊತೆಗೆ ಅಕ್ಕಪಕ್ಕದವ್ರ ಜೊತೆ ಜಗಳಗಳು ಮಾಡ್ಕೊಳ್ಳೋದು, ಕೇಸ್ಗಳಾಗುವಂಥದ್ದು ಚಾನ್ಸಸ್ ಇರುತ್ತೆ. ಸ್ವಲ್ಪ ಈ ಟೈಮಲ್ಲಿ ನೀವು ಎಷ್ಟು ಮೌನವಾಗಿರ್ತೀರೋ, ಯಾರು ಸವಾಸಕ್ಕೂ ಹೋಗ್ದಿರ ನೀವಾಯಿತು ನಿಮ್ಮ ಪಾಡಾಯಿತು ಅಂತಿರ್ತೀರೋ, ಖಂಡಿತವಾಗ್ಲೂ ಅಷ್ಟೇ ನೀವು ಏನು ನೆಮ್ಮದಿಯಾಗಿ ಬದುಕಬಹುದು. ಇನ್ನು ನಿಮಗೆ ಏನು 7ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಏನು ಸಮಸ್ಯೆಗಳಿದ್ದೇ ಇರುತ್ತೆ. ಇನ್ನು ಸೂರ್ಯ 16ನೇ ತಾರೀಕು ಮೇಲೆ ನಿಮಗೆ 12ಕ್ಕೆ ಬಂದಾದಮೇಲೆ ನೀವು ಸ್ವಲ್ಪ ಮೌನ ವಹಿಸಿ, ಜಗಳ ಜೋರಾಗ್ಬೋದು, ಅಥವಾ ಅದೇನಾದರೂ ಮೇಜರ್ ಪ್ರಾಬ್ಲಮ್ ಆಗೋ ಚಾನ್ಸಸ್ಸು ಇರುತ್ತೆ. ಅಲ್ಲಿ ತನಕ ತೊಗೊಂಡು ಹೋಗ್ದಿರಾ ಎಲ್ಲನೂ ಕೂಡ ಆವಾಗಿಂದ ಆವಾಗೇ ಸರಿ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ಇನ್ನು 8ಕ್ಕೆ ನಿಮಗೆ ಶನಿ ಕೂತ್ಕೊಂಡಿದ್ದಾನೆ, ಆರೋಗ್ಯ ಸಮಸ್ಯೆ ಇದೆ. ಆದರೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಅದಕ್ಕೊಂದು ಪ್ರಿಕಾಷನ್ ಕೂಡ ಸಿಗ್ತಾ ಇದೆ. ಸೊ ಅಲ್ಲಿ ಒಂದು ವಿಚಾರದಲ್ಲಿ ನೀವು ಪಾರ ಆಗ್ತೀರಾ. ಸೊ ಈ ಏನು ಸಿಂಹ ರಾಶಿಯವರಿಗೆ ಒಳ್ಳೆಯದು ಕೆಟ್ಟದು ಎರಡೂ ಕೂಡ ಮಿಕ್ಸ್ ಆಗಿ ಬಂದಿದೆ. ಆದರೆ ಕೆಟ್ಟದೇನಾದರೂ ಆಗುತ್ತೆ ಅಂತ ಅನ್ನೋದಿದ್ರೆ ಅದು ನಿಮ್ಮ ಒಂದು ನಡವಳಿಕೆಯಿಂದ ಮಾತ್ರನೇ ಆಗುವಂಥದ್ದು, ನಿಮ್ಮ ಮಾತಿಂದ ಮಾತ್ರನೇ ಆಗುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗಿ ಬರುತ್ತೆ. ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಪ್ರತಿದಿನವೂ ಕೂಡ ನೀವು ಸೂರ್ಯ ನಮಸ್ಕಾರ ಹಾಕಿ ಆದಿತ್ಯ ಹೃದಯನ ಪಾರಾಯಣ ಮಾಡಿ. 16ನೇ ತಾರೀಕಿನ ನಂತರ ಸೂರ್ಯನಿಗೆ ಅರ್ಘ್ಯ ಕೊಡಿ. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಆದಿತ್ಯ ಹೃದಯನ ಪಾರಾಯಣ ಮಾಡಿಕೊಡಿ. ಮತ್ತು ಗೋಧಿನ ದಾನವಾಗಿ ಕೊಡಿ. ನೀವು ಏನೋ ತಿಂಗಳಲ್ಲಿ ಒಂದು ಭಾನುವಾರನಾದರೂ ತೊಗೊಂಡೋಗಿ ಯಾರಿಗಾದರೂ ಅವಶ್ಯಕತೆ ಇರೋರಿಗೆ ಗೋಧಿನೋ ಅಥವಾ ಗೋಧಿ ಹಸಿಟ್ಟು ಅಥವಾ ಚಪಾತಿನ ತೊಗೊಂಡೋಗಿ ದಾನ ಕೊಡೋದು ಕೂಡ ಮಾಡಬಹುದು. ಇದನ್ನು ಮಾಡ್ಕೊಳ್ಳೋದ್ರಿಂದ ಸೂರ್ಯನಿಂದ ಆಗ್ತಿರೋಂಥ ಕೆಲವು ಸಮಸ್ಯೆಗಳನ್ನ ಖಂಡಿತವಾಗ್ಲೂ ನೀವು ಬಗೆಹರಿಸ್ಕೋಬಹುದು, ಅಥವಾ ಆಗೋವಂಥ ಮೇಜರ್ ಪ್ರಾಬ್ಲಮಿಂದ ಸ್ವಲ್ಪ ರೆಡ್ಯೂಸ್ ಆಗ್ಬೋದು. ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಸೊ ಹಾಗಾಗಿ ಲಕ್ಷ್ಮಿ ಆರಾಧನೆ ಜಾಸ್ತಿ ಮಾಡಿ, ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳಿ, ಕನಕದಾರ ಸ್ತೋತ್ರನ ಕೇಳಿ. ಇದೇನು ಮಾಡುತ್ತೆ, ನಿಮಗೆ ಆಗ್ತಿರೋವಂಥ ಒಂದು ನೆಗೆಟಿವಿಟಿನಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ಕುಜ ತುಂಬ ಚೆನ್ನಾಗಿದ್ದಾನೆ. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರಗಳನ್ನ ಕೇಳಿ, ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದಿಷ್ಟು ಮಾಡ್ಕೊಳ್ಳಿ ಸಾಕು. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ನೀವು ಹೇಗೋ ಪಾರಾಗಿ ಬರ್ತಾ ಇರ್ತೀರ. ಇನ್ನು ಜುಲೈ ತಿಂಗಳ ಒಂದು ಮಾಸ ಭವಿಷ್ಯ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಇದಾಗಿದೆ. ಆದರೆ ನೀವೇನಾದರೂ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬಹುದು. ಯಾಕೆ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ, ನೋಡಿ, ನಿಮ್ಮ ದಶಾಭುಕ್ತಿ ಬೇರೆ ಆಗಿರುತ್ತೆ. ನಿಮ್ಮ ಒಂದು ಏನು ಹಾರೋಸ್ಕೋಪಲ್ಲಿ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ. ಅದರಿಂದ ಫಲಗಳಲ್ಲಿ ವ್ಯತ್ಯಾಸನೂ ಆಗಬಹುದು. ಕೆಲವರಿಗೆ ತುಂಬ ಒಳ್ಳೆಯದಾಗೋದು, ಕೆಟ್ಟದಾಗೋದು, ವೇರಿಯೇಷನ್ಸ್ ಕೂಡ ಆಗ್ತಾ ಇರುತ್ತೆ. ಸೊ ನಿಮ್ಮ ದಶಾಭುಕ್ತಿಗೆ ತಕ್ಕಾಗಿ ನೀವು ಪರಿಹಾರಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಳಿತನ್ನ ನೋಡ್ಕೋಬಹುದು. ಸೊ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.